ಕರ್ತನಲ್ಲಿ ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದ ಪುಸ್ತಕದಲ್ಲಿ ಯೆಶಾಯ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯದ 20ನೇ ವಾಕ್ಯದ ಕಡೆ ಭಾಗವನ್ನು ಇವತ್ತು ಕರ್ತನು ನಮಗೆ ಒಂದು ನಿರೀಕ್ಷೆಯ ವಾಕ್ಯವಾಗಿ ಪ್ರವಾದನೆಯಾಗಿ ಕೊಡ್ತಿದ್ದಾನೆ. ಬನ್ನಿರಿ, ಆ ವಾಕ್ಯವನ್ನು ನಾವು ಓದೋಣ. ಯೆಶಾಯ 60 20ನೇ ವಾಕ್ಯದ ಕಡೆ ಭಾಗ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ಯೋರ್ ಡೇಸ್ ಆಫ್ ಸಾರೋ ಶಾಲ್ ಕಮ್ ಟು ಅನ್ ಎಂಡ್. ಪ್ರಿಯ ಸಹೋದರ ಸಹೋದರಿಯೇ, ಯಾವುದೋ ಒಂದು ವಿಷಯದ ನಿಮಿತ್ತವಾಗಿ ನೀನು ದುಃಖಿಸ್ತಾ ಇರಬಹುದು. ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನಡೆಯುವಂಥ ಸಂಗತಿಗಳ ನಿಮಿತ್ತವಾಗಿ, ಅಥವಾ ಕುಟುಂಬದಲ್ಲಿ ಬೀಸುತ್ತಿರುವಂಥ ಬಿರುಗಾಳಿಯಾಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಾಧಿಯ ಹೋರಾಟ, ಸೈತಾನನ ಕಾಟ, ಅವಮಾನ, ನಿಂದನೆ ಭಯಂಕರವಾಗಿ ನಿನ್ನನ್ನು ಕಾಡಿಸಿ ನೀನು ದುಃಖಿಸುತ್ತಾ ಇರಬಹುದು. ನಿನ್ನ ದುಃಖಕ್ಕೆ ಕಾರಣ ಏನೇ ಆಗಿರಲಿ, ನಿನ್ನ ಸಂತೋಷಕ್ಕೆ ಕಾರಣ ಯೇಸು ಆಗಿದ್ದಾನೆ. ಯೇಸು ನಿನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ಇಲ್ಲಿ ಒಂದು ಅದ್ಭುತವಾದಂಥ ನಿರೀಕ್ಷೆಯ ವಾಗ್ದಾನವನ್ನು ನಮಗೆ ಕೊಡ್ತಿದ್ದಾನೆ. ನೀನು ಯಾವ ವಿಷಯಕ್ಕಾಗಿ ದುಃಖಿಸ್ತಿದ್ಯೋ ಅದು ನಿಶ್ಚಯವಾಗಿ ಅಂತ್ಯಗೊಳ್ಳುತ್ತದೆ, ಅದು ನಿಶ್ಚಯವಾಗಿ ಸಮಾಪ್ತಿಯಾಗುತ್ತದೆ, ಅದು ನಿಶ್ಚಯವಾಗಿ ಕೊನೆಯಾಗುತ್ತದೆ. ನಿನ್ನ ದುಃಖವಿದ್ದಲ್ಲಿ ಆನಂದ ತೈಲವನ್ನು ಕರ್ತನು ಕೊಡುತ್ತಿದ್ದೇನೆ ಎಂಬುದಾಗಿ ವಾಗ್ದಾನ ಕೊಡ್ತಿದ್ದಾನೆ. ಅದು ಮಾತ್ರವಲ್ಲ, ನಿನ್ನ ದುಃಖವು ಹೋಗಿ ಆನಂದವು ಬರುತ್ತದೆ ಎಂಬುದಾಗಿ ಕರ್ತನು ಮತ್ತೊಮ್ಮೆ ನಿನಗೆ ನೆನಪು ಮಾಡ್ತಿದ್ದಾನೆ. ಅಳುತ್ತಾ ಇದ್ದೀಯಾ? ವೇದನೆ ಪಡ್ತಾ ಇದೆಯಾ? ದುಃಖಿಸುತ್ತಾ ಇದ್ದೀಯಾ? ಕಾರ್ಗತ್ತಲೆಯಲ್ಲಿ ಕೂತಿದ್ದೀಯಾ? ಒಂಟಿಯಾಗಿದ್ದೀಯಾ? ಭಯಪಡಬೇಡ. ನಿನ್ನ ದುಃಖವು ಅದು ಸಂತೋಷವಾಗಿ ಮಾರ್ಪಡುತ್ತದೆ. ನೀನು ದುಃಖಿಸುವಂಥ ದಿನಗಳು ಕೊನೆಯಾಗ್ತದೆ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ, ಈ ನಿನ್ನ ಮಕ್ಕಳು ಸ್ವಾಮಿ ಯಾವ ವಿಷಯಕ್ಕಾಗಿ ದುಃಖಿಸ್ತಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಯಾವ ಮಗನ ನಿಮಿತ್ತವಾಗಿ, ಮಗಳ ನಿಮಿತ್ತವಾಗಿ, ಗಂಡನ ನಿಮಿತ್ತವಾಗಿ ದುಃಖಿಸ್ತಿದ್ದಾರೋ ನನಗೆ ಗೊತ್ತಿಲ್ಲ ಸ್ವಾಮಿ. ಯಾವ ವ್ಯಾಧಿಯ ನಿಮಿತ್ತವಾಗಿ ಕಣ್ಣೀರು ಸುರಿಸ್ತಿದ್ದಾರೋ ನನಗೆ ಗೊತ್ತಿಲ್ಲ ಸ್ವಾಮಿ. ಯಾವ ಹಣಕಾಸಿನ ಕಷ್ಟದ ನಿಮಿತ್ತವಾಗಿ ಹೃದಯದಲ್ಲಿ ದುಃಖವನ್ನು ಹೊತ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಇವತ್ತು ನಿನ್ನ ವಾಗ್ದಾನವನ್ನು ದೇವರೇ ನಾನು ಇವರ ಮೇಲೆ ಘೋಷಿಸ್ತೇನೆ, ಪ್ರಕಟಣೆ ಮಾಡ್ತೇನೆ ಸ್ವಾಮಿ, ಪ್ರವಾದಿಸ್ತೇನೆ ಸ್ವಾಮಿ. ಇವರು ದುಃಖಿಸುವಂಥ ದಿನಗಳು ಕೊನೆಗೆ ಬರಲಿ ಸ್ವಾಮಿ, ಅಂತ್ಯಗೊಳ್ಳಲಿ ಸ್ವಾಮಿ, ಸಮಾಪ್ತಿಯಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ದಿನವೇ ಇವರ ದುಃಖಿಸುವಂಥ ದಿನಕ್ಕೆ ಅಂತ್ಯ ಬರಲಿ ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಚಿಂತೆ ಪಡಬೇಡ್ರಿ, ಸಂತೋಷದಿಂದಿರಿ. ಕಾರಣ ನೀವು ದುಃಖಿಸುವಂಥ ದಿನಗಳು ಸಮಾಪ್ತಿ ಆಗುತ್ತದೆ. ನಂಬಿಕೆಯಿಂದ ಕಾದಿರೋಣ. ನಿಶ್ಚಯವಾಗಿ ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ವಂಡರ್ಫುಲ್ ಡೇ. ಆಮೇನ್.